ಮುಂಜಾನೆಯ ಶುಭಾಶಯಗಳು. ಇಂದು ನಾವು ತೊಗರಿ ಮತ್ತು ಉದ್ದನ್ನು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀವಿ. ನಮ್ಮ ಹೊಲ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಗಾಡಿ ಬಂತು. ಇನ್ನೇ ಕೆಲವೇ ನಿಮಿಷಗಳಲ್ಲಿ ಬಿತ್ತನೆ ಕಾರ್ಯ ಶುರು ಮಾಡ್ತೀವಿ. ಬೀಜ ಎಷ್ಟು ಹೋಗ್ತವೆ, ಎಷ್ಟು ಸಾಲಿಗೆ ಎಷ್ಟು ಉದ್ದು, ಎಷ್ಟು ಸಾಲಿಗೆ ತೊಗರಿ ಅಂಥೇಳಿ ಇನ್ನೊಂದು ವಿಡಿಯೋದೊಳಗೆ ಅಪ್ಡೇಟ್ ಮಾಡ್ತೀನಿ. ಉದ್ದು 5 ಸಾಲು, 5ನೇ ಸಾಲಿಗೆ 6ನೇ ಸಾಲಿಗೆ ತೊಗರಿಯನ್ನು ಹಾಕ್ತಾಯಿದ್ದೀವಿ. ತೊಗರಿ ಯಾವ ರೀತಿ ಹಾಕ್ತಾಯಿದ್ದೀವಿ ಅಂತಂದ್ರೆ, ಒಬ್ಬ ರೈತ ಮಹಿಳೆ ಅಕ್ಕಡಿ ಹಾಕುವುದು ಅಂತೇನು ಹೇಳ್ತೀವಿ, ಅಕ್ಕಡಿ ಹಾಕಿಸ್ಲಿಕ್ಕೆ ಕುಳಿಸಿದ್ದೀವಿ. ಹಾಗಾಗಿ ಮಿಶ್ರ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ. 1 kg 2 ಕಾಲ್ಪವು 1 ಎಕರೆ ಅಂತೆ, 5 kg ಉದ್ದು 1 ಎಕರೆಗೆ ಈ ಪ್ರಮಾಣದಲ್ಲಿ ಬಿತ್ತನೆ ಬೀಜ ಕಳಿಸ್ಬೇಕು ಅಂತ ರೆಕಮೆಂಡೇಶನ್ ಇರೋದರಿಂದ ನಾವು ಅದೇ ರೀತಿಯಾಗಿ 2 kg ತೊಗರಿ ಬೀಜ, 5 kg ಉದ್ದಿನ ಬೀಜ 1 ಎಕರೆಗೆ ಈ ಪ್ರಮಾಣದಲ್ಲಿ ಬಿತ್ತನೆ ಮಾಡ್ತಾಯಿದ್ದೀವಿ. ನೋಡಿ ರೈತ ಬಾಂಧವರೇ, ಇದು ನಮ್ಮ ತೊಗರಿ ವೆರೈಟಿ ಬೀಜ. ಇದು ಗುಲ್ಬರ್ಗ ಭಾಗದಲ್ಲಿ ಬೆಳೀತಕ್ಕಂಥ ವೆರೈಟಿಯನ್ನು ಬೀಜನ ಪ್ರಥಮವಾಗಿ ನಾವು ತಗೊಂಡು ಬಂದಿದ್ದೀವಿ. ಈ ನಮ್ಮ ಭಾಗದಲ್ಲಿ ನಾವು ಪ್ರಥಮವಾಗಿ ಬಿತ್ತನೆ ಮಾಡುತ್ತಿದ್ದೀವಿ. ಹಾಗೂ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಸಪ್ಲೈ ಮಾಡುವಂತಹ ಉದ್ದಿನ ಬೀಜ ಈ ವರ್ಷ ನಮ್ಮ ಊರಿನಲ್ಲಿ ನಾವು ಪ್ರಥಮವಾಗಿ ಬಿತ್ತನೆ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು ವೆರೈಟಿ ಹಾಗೂ ದಿನಾಂಕ, ಜರ್ಮಿನೇಷನ್ ಎಷ್ಟಿದೆ, ವೇಟ್ ಎಷ್ಟಿದೆ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಇದು ಮಾಹಿತಿ ವಿಡಿಯೋ ಆಗಿ ಗೊತ್ತಾಗಲಿ ಅಂತ ಮಾಡ್ತಾಯಿದ್ದೀನಿ. ಬೆಳೆಗೆ 20 ಗೊಬ್ಬರವನ್ನು ಹಾಕ್ತಾಯಿದ್ದೀವಿ. ಮಳೆಯ ಕೊರತೆಯಿಂದ ಸಫಿಷಿಯೆಂಟ್ ಮಳೆ ಆಗಿರುವುದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಮುಂಗಾರು ಪ್ರವೇಶದಿಂದ ಮಳೆ ಆಗಬಹುದು ಅನ್ನೋ ಒಳ್ಳೆಯ ವಿಚಾರದಿಂದ ಬಿತ್ತನೆ ಚಾಲೂ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಹಾಗೂ ಶ್ರೀ ಕನ್ನೇರಿ ಮಠದ ಸ್ವಾಮಿಗಳನ್ನು ನೆನೆಸ್ಕೊಂಡು ಇವತ್ತು ಬಿತ್ತನೆ ಶುರು ಮಾಡಿದ್ದೀವಿ. ಎಲ್ಲ ರೈತ ಬಾಂಧವರು ನಮ್ಮ ಪ್ರಥಮ ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಗೆ ಆಶೀರ್ವದಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ಮುಂದಿನ ಬೆಳೆಯೊಂದಿಗೆ ನೀವು ಭೇಟಿಯಾಗೋಣ. ಧನ್ಯವಾದ.